ನಮಸ್ಕಾರ ಮಕ್ಕಳೇ. ಕಳೆದ ತರಗತಿಯಲ್ಲಿ ನಾವು ತೊಟ್ಟಿಲ ಹಾಡು ಎಂಬ ಒಂದು ಸುಂದರವಾದ ಹಾಡನ್ನು ಆಲಿಸಿದ್ದೇವೆ. ಮಾತ್ರವಲ್ಲ, ಅದರಲ್ಲಿ ಬಂದಂತಹ ಚಟುವಟಿಕೆಗಳು ಅದನ್ನೆಲ್ಲ ನಾವು ಮಾಡಿದ್ದೇವೆ. ನೀವು ಕೂಡ ಅದನ್ನು ಮಾಡಿರಬಹುದು ಎಂಬುದಾಗಿ ಭಾವಿಸುತ್ತೇನೆ. ಮಾಡಿದ್ದೀರಲ್ವಾ? ಓಕೆ, ಗುಡ್, ಒಳ್ಳೆ ಕೆಲಸ ಮಾಡಿದ್ದೀರಾ. ಇವತ್ತು ನಾವೀಗ ಒಂದು ಹೊಸ ಪಾಠ, ಕಾವೇರಿ ಎಂಬ ಒಂದು ಪಾಠದ ಬಗ್ಗೆ ನಾವು ಕಲಿಯಲಿಕ್ಕಿದೆ, ಚರ್ಚೆ ಮಾಡಲಿಕ್ಕಿದೆ, ಚಟುವಟಿಕೆಗಳನ್ನು ಕೂಡ ಮಾಡಲಿಕ್ಕಿದೆ. ಮಕ್ಕಳೇ, ನೀವು ನದಿಗಳನ್ನು ನೋಡಿದ್ದೀರಾ? ನೋಡ, ಎಷ್ಟು ಮಂದಿ ನದಿಗಳನ್ನು ನೋಡಿದ್ದೀರಿ? ಓ, ಎಲ್ಲರೂ ನೋಡಿದ್ದೀರಿ. ಗುಡ್, ಒಳ್ಳೆಯದು. ಸರಿ, ಹಾಗಾದರೆ ನದಿಗಳಿಂದ ನಮಗೆ ಯಾವುದೆಲ್ಲ ಪ್ರಯೋಜನವಿದೆ ನಿಮಗೆ ಗೊತ್ತಿದೆ? ಕುಡಿಯುವ ನೀರಿನಿಂದ ಹಿಡಿದು ಕೃಷಿಗೆ ಹಲವಾರು ಕಾರ್ಯಕ್ರಮಗಳಿಗೆ ನಾವು ನದಿಯನ್ನು ಬಳಸಿಕೊಳ್ತೇವೆ. ನದಿಯನ್ನು ಮಾನವನ ಜೀವನಾಡಿ ಎಂಬುದಾಗಿ ಕರೆಯುತ್ತಾರೆ. ಅದಕ್ಕೆ ಹೇಳಿದ್ದು ನೋಡಿ, ಕಾವೇರಿಯನ್ನು ಕನ್ನಡಿಗರ ಜೀವನದಿ ಎಂಬುದಾಗಿ ಕರೆಯುತ್ತಾರೆ. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ. ಕೇಳಿದ್ದೀರಾ? ಈ ಹಾಡನ್ನು ಕೇಳಿದ್ದೀರಾ ನೀವು? ಹೆಚ್ಚಿನವರು ಕೇಳಿರಬಹುದು. ಹಾಗಾದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನದಿಗಳಿಗೆ ಮಹತ್ವದ ಸ್ಥಾನವಿದೆ ಮಕ್ಕಳೇ. ನಿಮಗೆ ಗೊತ್ತಿರಬಹುದು, ನದಿಗಳನ್ನು ನಾವು ಪವಿತ್ರವೆಂದು ಪೂಜಿಸುತ್ತೇವೆ. ನದಿಗಳನ್ನು ನಮ್ಮ ಆಧ್ಯಾತ್ಮದ ಜೀವಶಕ್ತಿ ಎಂಬುದಾಗಿ ನಾವು ಆರಾಧಿಸುತ್ತೇವೆ. ಭಾರತೀಯರಲ್ಲಿ ನದಿಗೆ ಅಷ್ಟೇ ಪವಿತ್ರವಾದ ಸ್ಥಾನವಿದೆ. ಹಾಗಾದರೆ ಭಾರತದಲ್ಲಿ ಹಲವು ನದಿಗಳು ಹರಿಯುತ್ತವೆ. ಹಲವು ನದಿಗಳು ಭಾರತದಲ್ಲಿ ಹರಿಯುತ್ತವೆ. ಈ ನದಿಗಳು ಎಲ್ಲಿ ಹುಟ್ಟುತ್ತವೆ? ಎಲ್ಲಿ ಹುಟ್ಟುತ್ತವೆ ಹೇಳಬಹುದಾ? ಬೆಟ್ಟಗಳಲ್ಲಿ ಹುಟ್ಟುತ್ತವೆ. ಹೌದಲ್ಲ? ಬೆಟ್ಟಗಳಲ್ಲಿ ನದಿಗಳು ಹುಟ್ಟುತ್ತವೆ. ಬೆಟ್ಟಗಳಲ್ಲಿ ಹುಟ್ಟಿ ಸಮುದ್ರವನ್ನು ಸೇರುತ್ತವೆ. ಇದು ನಾವು ತಿಳಿದುಕೊಂಡಂತಹ ಸತ್ಯ. ಹಾಗಾದರೆ ಭಾರತದ ಪ್ರಮುಖ ನದಿಗಳು ನಿಮಗೆ ಗೊತ್ತಿರಬಹುದು ಯಾವುದೆಲ್ಲ ಅಂತ ಹೇಳಿ. ಯಾವುದು? ಯಾರು ಹೇಳ್ತೀರಿ? ನೀನು ಹೇಳಪ್ಪ. ಗಂಗೆ, ಯಮುನೆ, ಗೋದಾವರಿ, ಸಿಂಧು, ನರ್ಮದೆ, ಹೀಗೆ ಅನೇಕ ನದಿಗಳಿವೆ. ಆದರೂ ಕೂಡ ನಮ್ಮ ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ಮುಖ್ಯವಾಗಿ 7 ನದಿಗಳನ್ನು ನಾವು ಪುಣ್ಯ ನದಿಗಳು ಎಂಬುದಾಗಿ ಪರಿಗಣಿಸುತ್ತೇವೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಉಂಟು, ಕೇಳಿರ್ಬೋದು ನೀವು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಾಸ್ಮಿನ್ ಸನ್ನಿಧಿಂ ಕುರು. ನಾವು ಸ್ನಾನ ಮಾಡುವಾಗ ಈ 7 ನದಿಗಳ ಹೆಸರನ್ನು ಹೇಳಿ ಸ್ನಾನ ಮಾಡಿದರೆ ಈ 7 ನದಿಗಳ ನೀರು ಕೂಡ ನಮ್ಮ ಸ್ನಾನದ ನೀರಿನೊಂದಿಗೆ ಬೆರೆಯುತ್ತದೆ ಎಂಬಂತಹ ನಂಬಿಕೆ
ನಮ್ಮ ಹಿರಿಯರದ್ದು. ಆದ ಕಾರಣ ಈ 7 ನದಿಗಳನ್ನು ನಾವು ಪುಣ್ಯ ನದಿಗಳು ಎಂಬುದಾಗಿ ಕರೆಯುತ್ತೇವೆ. ಈ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ನಾವು ಮಾಡಿದಂತಹ ಎಲ್ಲ ಪಾಪಗಳು ಪರಿಹಾರ ಆಗುತ್ತದೆ ಅಂತ ನಮ್ಮ ಹಿರಿಯರು ಹೇಳಿದಂತಹ ಒಂದು ಮಾತು ಮಾತ್ರವಲ್ಲ, ನಾವು ಇಟ್ಟಂತಹ ನಂಬಿಕೆ. ಹಾಗೆ ಈ ನದಿಗಳು ಹರಿದು ಸಮುದ್ರವನ್ನು ಸೇರುತ್ತವೆ. ನಮ್ಮ ಕೇರಳದಲ್ಲಿ ಸುಮಾರು 44 ನದಿಗಳಿವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ, ನೀವು ಕಲಿತಿದ್ದೀರಿ ಇದನ್ನು. 44 ನದಿಗಳು ಕೇರಳದಲ್ಲಿ ಹರಿಯುತ್ತವೆ. ಅದೇ ರೀತಿ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿಯೂ ಕೂಡ ಅನೇಕ ನದಿಗಳು ಹರಿಯುತ್ತವೆ. ನಮ್ಮ ಹತ್ತಿರದ ಕರ್ನಾಟಕದ ಗಡಿ ಪ್ರದೇಶವಾದಂತಹ ತಲಪ್ಪಾಡಿಯಲ್ಲಿ ನೀವು ಬಸ್ಸಲ್ಲಿ ಕುಳಿತರೆ ನೀವು ಕಾಸರಗೋಡಿನವರೆಗೆ ಹೋಗುವಾಗ ನಿಮಗೆ ಅನೇಕ ನದಿಗಳು ಸಿಗ್ತವೆ ದಾರಿಯಲ್ಲಿ. ನೋಡಿದ್ದೀರಾ? ನೀವು ಹೋಗಿದ್ದೀರಿ, ಕಾಸರಗೋಡಿಗೆ ಹೋಗಿರಬಹುದು, ತಲಪ್ಪಾಡಿಯಿಂದ ಹೋಗುವಾಗ ಅಲ್ಲಲ್ಲಿ ಹಲವು ನದಿಗಳನ್ನು ನಾವು ನೋಡುತ್ತೇವೆ. ಈ ನದಿಗಳು ಮನುಷ್ಯನ ಜೀವನಕ್ಕೆ ಬಹಳ ಪ್ರಾಮುಖ್ಯವಾದದ್ದು. ಆದ ಕಾರಣವೇ ಇದನ್ನು ನಾವು ಜೀವನದಿ ಎಂಬುದಾಗಿ ಕರೆಯುತ್ತೇವೆ. ನೋಡಿ, ನದಿಗಳನ್ನು ನೋಡಿ. ಒಂದು ನದಿಯನ್ನು ಈಗ ತೋರಿಸ್ತಾ ಇದ್ದೇನೆ, ನೋಡಿ ಅದು ಹೇಗೆ ಹರಿಯುತ್ತದೆ ಎಂಬುದಾಗಿ. ನೋಡಿದ್ರಾ? ಕಲ್ಲು ಮುಳ್ಳು ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ಕಲ ಕಲ ಎಂಬ ಶಬ್ದವನ್ನು ಮಾಡುತ್ತಾ ಹರಿದು ಹೋಗುವಂತಹ ಈ ನದಿ ಸಕಲ ಜೀವರಾಶಿಗಳಿಗೂ ಅಮೃತ ಸಮಾನವಾದ ಈ ನದಿ ಎಂಬುದಾಗಿ ನಾವು ಹೇಳಬಹುದು. ನದಿಗೆ ಸಂಬಂಧಪಟ್ಟಂತಹ ಅನೇಕ ನಂಬಿಕೆಗಳು, ಪೌರಾಣಿಕ ಕಥೆಗಳು ಇದೆಲ್ಲ ಇವೆ, ನಮಗೆ ಗೊತ್ತಿದೆ. ಅದು ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವುದು ನಿಮಗೆ ಗೊತ್ತಿದೆ. ತೀರ್ಥ ಅಮಾವಾಸ್ಯೆ ಅಂತ ಒಂದು ಅಮಾವಾಸ್ಯೆ ಬರ್ತದೆ. ಆ ಸಂದರ್ಭದಲ್ಲಿ ಸಮುದ್ರ ಸ್ನಾನ, ನದಿ ಸ್ನಾನ ಮಾಡ್ತಾರೆ. ಇದರಿಂದಾಗಿ ನಮ್ಮ ನಂಬಿಕೆ ಏನು ಅಂತ ಹೇಳಿದ್ರೆ ನಾವು ಮಾಡಿದಂತಹ ಪಾಪಗಳು ತೊಳೆಯಲ್ಪಡುತ್ತದೆ. ಆದ ಕಾರಣ ನದಿ ಸ್ನಾನ ಮಾಡ್ತೇವೆ. ಅಷ್ಟು ಮಾತ್ರವಲ್ಲ, ನದಿಗೆ ಸಂಬಂಧಪಟ್ಟಂತಹ ಕೆಲವು ವಿಶೇಷವಾದ ನಂಬಿಕೆಗಳಿವೆ. ನದಿಗಳಿಗೆ ಪೂಜೆ ಮಾಡುವುದು, ಗಂಗಾರತಿ ಅಂತ ಕೇಳಿಬಹುದು ನೀವು, ಗಂಗೆಗೆ ಆರತಿ ಮಾಡುವಂತಹದ್ದು. ಅಂದ್ರೆ ನಾವು ನದಿಯನ್ನು ಪವಿತ್ರ ಎಂಬುದಾಗಿ ತಿಳಿದುಕೊಂಡಿರುವ ಕಾರಣ ಈ ರೀತಿಯಲ್ಲಿ ಗಂಗಾ ಸ್ನಾನ ಮಾಡುವುದು ಅಥವಾ ಪಿತೃಗಳಿಗೆ ತರ್ಪಣ ಕೊಡುವುದು ಅಂತೇಳಿ ನದಿಯಲ್ಲಿ ಹೋಗಿ ನಮ್ಮ ಹಿರಿಯರಿಗೆ ತರ್ಪಣ ಕೊಡುವಂತಹ ಪದ್ಧತಿಯು ಕೂಡ ನಮ್ಮಲ್ಲಿ ಇದೆ. ನದಿಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಥೆಗಳು ಕೂಡ ಇವೆ, ನೀವು ಕೇಳಿರಬಹುದು. ಗಂಗೆಗೆ ಸಂಬಂಧಪಟ್ಟಂತಹ ಕಥೆಗಳು, ಗಂಗೆ ಹೇಗೆ ಭೂಮಿಗೆ ಬಂದಳು ಎಂಬುದರ ಬಗ್ಗೆ. ಅದೇ ರೀತಿ ವಿವಿಧ ನದಿಗಳಿಗೆ ಬೇರೆ ಬೇರೆ ಪೌರಾಣಿಕ ಕಥೆಗಳನ್ನು ಕೂಡ ನಾವು ನೋಡಬಹುದು. ವಿವಿಧ ನದಿಗಳಿಗೆ ಸಂಬಂಧಿಸಿದ ಬೇರೆ ಬೇರೆ ಪೌರಾಣಿಕ ಕಥೆಗಳು ಕೂಡ ಇವೆ. ಅದರಲ್ಲಿ ಈಗ ನಾವು ನೋಡ್ಲಿಕ್ಕಿರುವಂತಹದ್ದು ಮಕ್ಕಳೇ ಕಾವೇರಿ. ಕಾವೇರಿಯ ಬಗ್ಗೆ ಕೇಳಿದ್ದೀರಾ? ಕೊಡಗಿನ ಕಾವೇರಿ ಎಂಬುದಾಗಿ ಕರೆಯುತ್ತಾರೆ. ಕೊಡಗಿನ ಕಾವೇರಿ ಬಲು ಬೆಡಗಿನ ವಯ್ಯಾರಿ. ಅದು ವಯ್ಯಾರವಾಗಿ ಹರಿದುಕೊಂಡು ಬರುವಾಗ ಅದನ್ನು ಬೆಡಗಿನ ವಯ್ಯಾರಿ ಎಂಬುದಾಗಿ ಕೂಡ ಹೇಳುತ್ತಾರೆ. ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ನಿಮಗೆ ಗೊತ್ತಾ? ಎಲ್ಲಿ ಹುಟ್ಟುತ್ತದೆ? ಅದೇ ಎಲ್ಲಿ? ಬ್ರಹ್ಮಗಿರಿ ಬೆಟ್ಟ. ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟಿ ಹರಿದು ಕರ್ನಾಟಕ ಮತ್ತು ತಮಿಳುನಾಡು ಎರಡು ರಾಜ್ಯದ ಜನರಿಗೆ ಬೇಕಾದಷ್ಟು ನೀರನ್ನು ಕೊಟ್ಟು ಸಮುದ್ರವನ್ನು ಸೇರುವಂತಹದ್ದು ಈ ಕಾವೇರಿ ನದಿ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಒಳ್ಳೆಯ ಕತೆ
ಪೌರಾಣಿಕ ಕಥೆಯನ್ನು ನಾವು ನೋಡೋಣ. ಇದನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಎಲ್ಲರಲ್ಲಿಯೂ ಪಾಠ ಪುಸ್ತಕ ಇದೆ, ಬಿಡಿಸಿಕೊಂಡು ನೋಡಿ ಅದು ಏನು ಕಥೆ ಎಂಬುದನ್ನು ನೋಡುವ ನಾವು. ಪುರಾತನ ಕಾಲದಲ್ಲಿ ಬ್ರಹ್ಮಗಿರಿ ಬೆಟ್ಟ ಎಂಬ ಒಂದು ಸುಂದರವಾದ ಬೆಟ್ಟ. ಆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಪ್ರಾಣಿ ಪಕ್ಷಿಗಳು ಸ್ವೇಚ್ಛೆಯಾಗಿ ತಿರುಗಾಡುತ್ತಾ ಅದರ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ಅಲ್ಲಲ್ಲಿ ನಳನಳಿಸುವ ಪಚ್ಚ ಪೈರುಗಳು, ಮರಗಿಡಗಳು, ಸುಂದರವಾದಂತಹ ಪರಿಸರ, ಇದನ್ನೆಲ್ಲ ಹೊಂದಿಕೊಂಡಿತ್ತು ಆ ಸುಂದರವಾದ ಬ್ರಹ್ಮಗಿರಿ ಬೆಟ್ಟ. ಕೇಳಿರುವುದು ಈಗಿನ ಮಡಿಕೇರಿಯ ತಲಕಾವೇರಿ ಎಂಬಲ್ಲಿರುವಂತಹದ್ದು ಇದು ಬ್ರಹ್ಮಗಿರಿ ಬೆಟ್ಟ. ಕೊಡಗು ಜಿಲ್ಲೆಗೆ ಸೇರಿದಂತಹದ್ದು. ಗೊತ್ತಾಯ್ತಾ? ಈ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ, ತಪ್ಪಲಂದ್ರೆ ಕೆಳಭಾಗದಲ್ಲಿ, ಕವೇರ ಎಂಬಂತಹ ಒಬ್ಬ ರಾಜ ಆಳ್ವಿಕೆ ಮಾಡುತ್ತಾ ಇದ್ದ. ಯಾರೋ ಕವೇರ ಎಂಬ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಬಹಳ ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಪ್ರಜೆಗಳಿಗೆ ಬೇಕಾದ ರೀತಿಯಲ್ಲಿ ಅವರ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ಳುತ್ತಾ ತನ್ನ ರಾಜ್ಯಭಾರವನ್ನು ನಡೆಸ್ತಾ ಇದ್ದ ಈ ಕವೇರ ರಾಜ. ಅವನ ಜೀವನದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ನನ್ನ ಜೀವನ ಸಂಪೂರ್ಣವಾಗಿ ಲೋಕಾರ್ಪಣೆ ಆಗಬೇಕು, ಲೋಕದ ಅಭಿವೃದ್ಧಿಗಾಗಿ, ಲೋಕದ ಉನ್ನತಿಗಾಗಿ ನನ್ನ ಜೀವನ ಮುಡಿಪಾಗಿಡಬೇಕು ಎಂಬುದು ಈ ಕವೇರನ ಮಹತ್ವಾಕಾಂಕ್ಷೆ. ಏನು ಮಹತ್ವಾಕಾಂಕ್ಷೆ ಅಂತ ಹೇಳಿದರೆ ಆ ಆಶಯ ಆಗಿತ್ತು. ಅದಕ್ಕಾಗಿ ಏನು ಮಾಡುವುದು ಅವ ಯೋಚನೆ ಮಾಡ್ತಾನೆ ಮಕ್ಕಳೇ. ಆಗ ಏನು ಮಾಡ್ತಾ ಇದ್ರು? ರಾಜರುಗಳು, ಮಹರ್ಷಿಗಳೆಲ್ಲ ತಪಸ್ಸು ಮಾಡ್ತಾ ಇದ್ರು. ಯಾರನ್ನು? ಬ್ರಹ್ಮನನ್ನು, ಮಹೇಶ್ವರನನ್ನು ತಪಸ್ಸು ಮಾಡಿ ಬೇಕಾದಂತಹ ವರಗಳನ್ನು ಪಡೆಯುವಂತಹ ಒಂದು ಸಂದರ್ಭ ಇತ್ತು. ಈ ಕವೇರ ರಾಜನು ಕೂಡ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಹೇ ಬ್ರಹ್ಮದೇವ, ನನ್ನ ಭಕ್ತಿಗೆ ಒಲಿದು ನಾನು ಕೇಳಿದಂತಹ ವರವನ್ನು ಅನುಗ್ರಹಿಸು ಎಂಬುದಾಗಿ ಕವೇರ ತಪಸ್ಸನ್ನು ಪ್ರಾರಂಭಿಸುತ್ತಾನೆ. ಎಷ್ಟೋ ವರ್ಷಗಳ ಕಾಲ ಅನ್ನ ಆಹಾರ ಇಲ್ಲದೆ ತಪಸ್ಸನ್ನು ಮಾಡ್ತಾನೆ. ಹೀಗೆ ತಪಸ್ಸು ಮಾಡುತ್ತಿರುವ ಸಂದರ್ಭ ಈ ಬ್ರಹ್ಮದೇವನಿಗೆ ಗೊತ್ತಾಯಿತು. ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಕೇಳ್ತಾನೆ, ಮಗನೇ ಕವೇರ, ಏನು ಬೇಕು? ಇಷ್ಟೊಂದು ದೀರ್ಘವಾಗಿ ಶರೀರವನ್ನು ದಂಡಿಸಿ ತಪಸ್ಸನ್ನು ಆಚರಿಸುತ್ತಿರುವೆಯಲ್ಲ, ನನ್ನಿಂದ ನಿನಗೇನಾಗಬೇಕು ಹೇಳು, ಕರುಣಿಸುತ್ತೇನೆ ಎನ್ನುತ್ತಾನೆ. ಆಗ ಕವೇರನು ಹೇಳ್ತಾನೆ, ಬ್ರಹ್ಮದೇವ, ನನ್ನ ತಪಸ್ಸಿಗೆ ಒಲಿದು ಬಂದೆಯಾ ಸ್ವಾಮಿ? ನಾನು ಬೇಡಿದ ವರಗಳನ್ನು ಕರುಣಿಸಿವೆಯಾ? ಹಾಗಾದರೆ ನಾನು ನಿನ್ನಲ್ಲಿ ಬೇರೇನನ್ನು ಕೇಳುವುದಿಲ್ಲ. ನನ್ನ ಈ ಜೀವನ ಎಂಬುದು ಲೋಕಾರ್ಪಣೆ ಆಗಬೇಕು. ಲೋಕದ ಉನ್ನತಿಗಾಗಿ ನನ್ನ ಪ್ರಾಣವನ್ನು ನಾನು ಅರ್ಪಿಸಬೇಕು. ನನ್ನ ಜೀವನ ಸಂಪೂರ್ಣವಾಗಿ ಲೋಕದ ಒಳಿತಿಗಾಗಿ ಬಳಸುವಂತಾಗಬೇಕು ಎಂಬುದಾಗಿ ಬ್ರಹ್ಮದೇವನಲ್ಲಿ ಕೇಳ್ತಾನೆ. ಅದಕ್ಕೆ ಬ್ರಹ್ಮದೇವ ಇವನ ತಪಸ್ಸಿಗೆ ಪ್ರತಿಫಲವಾಗಿ ಏನನ್ನು ಕೊಡುತ್ತಾನೆ ಗೊತ್ತಾ? ತನ್ನ ಮಗಳಾದಂತಹ ಲೋಪಾಮುದ್ರೆ ಅಂತೇಳಿ, ಬ್ರಹ್ಮನಿಗೆ ಮಗಳು ಲೋಪಾಮುದ್ರೆ, ಅವಳನ್ನು ಕವೇರನಿಗೆ ಕೊಡ್ತಾನೆ. ನಿನ್ನ ಲೋಕೋನ್ನತಿಗಾಗಿ ನನ್ನ ಸಹಾಯ ಏನು ಅಂತ ಹೇಳಿದ್ರೆ, ನನ್ನ ಮಗಳ ಲೋಪಾಮುದ್ರೆಯನ್ನು ಇದು ನಿನಗೆ ಕೊಟ್ಟಿದ್ದೇನೆ, ಇವಳನ್ನು ಬೇಕಾದಾಗಿ ನೀನು ಬಳಸಿಕೊಳ್ಳಬಹುದು, ಇವಳಿಂದ ಸಿಗುವಂತಹ ಪ್ರಯೋಜನವನ್ನು ನೀನು ಪಡೆದುಕೊಳ್ಳಬಹುದು ಎಂಬುದಾಗಿ ಬ್ರಹ್ಮದೇವ ವರವನ್ನು ಕೊಟ್ಟು ಅಂತರ್ಧಾನನಾಗುತ್ತಾನೆ. ಅದೇನು ಅಂತರ್ಧಾನನಾಗುವುದಂದ್ರೆ, ಅಲ್ಲಿ ಕಾಣೆಯಾಗುತ್ತಾನೆ, ಹೋಗ್ತಾನೆ. ಆಯ್ತಲ್ಲ? ಇಷ್ಟು ಹೊತ್ತಿಗಾಗುವಾಗ ಕವೇರನ ಮಗಳಾದಂತಹ ಲೋಪಮುದ್ರೆ ಎಲ್ಲರ ಅಚ್ಚುಮೆಚ್ಚಿನ ಮಗಳಾಗಿ ಎಲ್ಲರಿಗೂ ಸಂತೋಷವನ್ನುಂಟು ಮಾಡುತ್ತಾ ಕುಣಿದು ಕುಪ್ಪಳಿಸಿ ನಲಿಯುತ್ತಾ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾಳೆ. ಮಾತ್ರವಲ್ಲ, ಕವೇರನ ಮಗಳಾದ ಕಾರಣ ಅವಳನ್ನು ಎಲ್ಲರೂ ಕೂಡ ಕಾವೇರಿ ಎಂಬುದಾಗಿ ಕರೆಯುತ್ತಾರೆ. ಎಲ್ಲರ ಮನಸ್ಸಿನಲ್ಲಿಯೂ ಬಾಯಿಯಲ್ಲಿಯೂ ಕಾವೇರಿಯ ಹೆಸರೇ ಬರ್ತಾ ಇತ್ತು. ಹೀಗೆ ಕಾವೇರಿ ಬೆಳೆದು ದೊಡ್ಡವಳಾಗುತ್ತಾಳೆ. ಇದ್ದಕ್ಕಿದ್ದಂತೆ ಒಂದು ದಿನ ಅಗಸ್ತ್ಯ ಮಹರ್ಷಿಗಳು, ಲೋಕ ಸಂಚಾರಕ್ಕಾಗಿ ಹೊರಟವರು, ಲೋಕ ಕಲ್ಯಾಣಾರ್ಥವಾಗಿ ಲೋಕ ಸಂಚಾರಕ್ಕಾಗಿ ಹೊರಟಂತಹ ಅಗಸ್ತ್ಯ ಮಹರ್ಷಿಗಳು ಕವೇರನ ಅರಮನೆಗೆ ಬರುತ್ತಾರೆ. ಯಾವ ರೀತಿಯಲ್ಲಿ ಋಷಿಗಳನ್ನು ಸ್ವಾಗತಿಸಬೇಕೋ, ಸತ್ಕರಿಸಬೇಕೋ ಅದೇ ರೀತಿಯಲ್ಲಿ ಸಕಲ ಆದರಗಳೊಂದಿಗೆ ಕವೇರನು
ಅಗಸ್ತ್ಯ ಋಷಿಗಳನ್ನು ಸ್ವಾಗತಿಸುತ್ತಾನೆ. ಅವರಿಗೆ ಬೇಕಾದಂತಹ ಒಳ್ಳೆಯ ಪೀಠವನ್ನು ಕೊಡುತ್ತಾನೆ. ಮಗಳಾದಂತಹ ಕಾವೇರಿ ಕೂಡ ಓಡಿಕೊಂಡು ಬಂದು ಋಷಿಶ್ರೇಷ್ಠ ಅಂದರೆ ಅಗಸ್ತ್ಯ ಮಹರ್ಷಿಗಳ ಪಾದವನ್ನು ಹಿಡಿದು ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾಳೆ. ಅಗಸ್ತ್ಯರು ಅವಳನ್ನು ಕೂಡ ಆಶೀರ್ವಾದಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಕವೇರನು ಆ ಅಗಸ್ತ್ಯ ಮಹರ್ಷಿಗಳಲ್ಲಿ ತನ್ನೊಂದು ಬೇಡಿಕೆಯನ್ನು ಇಡ್ತಾನೆ. ಏನು ಬೇಡಿಕೆ? ಮಹರ್ಷಿಗಳೇ, ನಿಮ್ಮ ಆಗಮನದಿಂದ ನಮ್ಮ ನಾಡು ಪಾವನವಾಗಿದೆ. ಆದರೆ ನನಗೆ ಒಂದು ಆಶೆ ಇದೆ. ಏನು ಆಶೆ? ನನ್ನ ಮಗಳು ಕಾವೇರಿಯ ಜೀವನ ಲೋಕದ ಉದ್ಧಾರಕ್ಕಾಗಿ ಮೀಸಲಾಗಿಡಬೇಕು, ಲೋಕದ ಉದ್ಧಾರಕ್ಕಾಗಿ ಬಳಕೆಯಾಗಬೇಕು. ಆಗ ನಾನು ಕೃತಾರ್ಥನಾಗುತ್ತೇನೆ. ಆದ ಕಾರಣ ನೀವು ನನ್ನ ಮಗಳಾದಂತಹ ಈ ಕಾವೇರಿಯನ್ನು ಸ್ವೀಕರಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾನೆ. ಯಾರೋ? ಕವೇರ ರಾಜ. ಆಗ ಅಗಸ್ತ್ಯ ಮಹರ್ಷಿಗಳು ಒಪ್ಪಿಕೊಳ್ಳುತ್ತಾರೆ. ಆದರೆ ಯಾವುದೇ ಒಂದು ವಿವಾಹ ಆಗಬೇಕಾದ್ರೆ ಆ ವಿವಾಹವಾಗುವಂತಹ ವಧುವಿನಲ್ಲಿ ಕೇಳುವುದು ಸಂಪ್ರದಾಯ, ಕೇಳಬೇಕು ಅಂತ. ಹಾಗೆ ಅವರು ಹೇಳ್ತಾಳೆ, ನಾನು ಒಪ್ಪಿಕೊಳ್ಳುತ್ತೇನೆ, ಆದರೆ ಕಾವೇರಿಯಲ್ಲಿ ಕೇಳಬೇಡುವೆ. ಸರಿ, ಕಾವೇರಿಯನ್ನು ಕರೆಸ್ತಾರೆ. ಕಾವೇರಿಯ ಅಭಿಪ್ರಾಯವನ್ನು ಕೇಳುವಾಗ ಕಾವೇರಿಯೂ ಕೂಡ ಒಪ್ಪಿಕೊಳ್ಳುತ್ತಾಳೆ. ಅಗಸ್ತ್ಯರನ್ನು ಮದುವೆಯಾಗಲು ನಾನು ಸಿದ್ಧ, ಆದರೆ ಕೆಲವು ನಿಬಂಧನೆಗಳಿವೆ. ಏನದು ನಿಬಂಧನೆ? ನನ್ನನ್ನು ವಿವಾಹವಾದಂತಹ ಅಗಸ್ತ್ಯ ಮಹರ್ಷಿಗಳು ಯಾವಾಗಲೂ ನನ್ನ ಜೊತೆಯಲ್ಲೇ ಇರಬೇಕು, ಒಂದು ಕ್ಷಣವೂ ಕೂಡ ನನ್ನನ್ನು ಬಿಟ್ಟಿರಬಾರದು ಅಂತೇಳಿ. ಕಾವೇರಿಯನ್ನು ಒಂದು ಕ್ಷಣವೂ ಬಿಟ್ಟಿರಬಾರದು ಎಂಬಂತಹ ಒಂದು ನಿಬಂಧನೆಯನ್ನು, ಷರತ್ತು ಅಂತ ಹೇಳ್ತೇವೆ ನಾವು, ಕಂಡೀಷನ್ ಅಂತ ಇಂಗ್ಲೀಷಲ್ಲಿ, ಆಯ್ತಾ? ಇದನ್ನು ಅವಳು ಹಾಕ್ತಾಳೆ, ಈ ಒಂದು ನಿಬಂಧನೆಯನ್ನು ವಿಧಿಸುತ್ತಾಳೆ. ಆದರೆ ಅಗಸ್ತ್ಯರು ಒಪ್ಪಿಕೊಳ್ತಾರೆ, ಅಗಸ್ತ್ಯರು ಕೂಡ ಒಪ್ಪಿಕೊಳ್ಳುತ್ತಾರೆ. ಕಾವೇರಿಯ ಷರತ್ತಿಗೆ ಒಪ್ಪಿದಂತಹ ಅಗಸ್ತ್ಯರು ಕಾವೇರಿಯನ್ನು ವಿವಾಹವಾಗಿ ಕರೆದುಕೊಂಡು ಹೋಗ್ತಾರೆ. ಹಲವಾರು ವರ್ಷಗಳು ಕಳೆಯಿತು. ಇದ್ದಕ್ಕಿದ್ದಂತೆ ಒಂದು ದಿನ ದಕ್ಷಿಣದ ಭಾಗದಲ್ಲಿ ಶೂರ ಪದ್ಮನೆಂಬಂತಹ ಒಬ್ಬ ಅಸುರ ಅಂದ್ರೆ ರಾಕ್ಷಸ, ಜನರಿಗೆ ಉಪಟಳವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಉಪಟಳ ಅಂದ್ರೆ ತೊಂದರೆ ಕೊಡೋದು, ಉಪದ್ರ ಕೊಡೋದು, ಯಾವುದೇ ಉದ್ದೇಶ ಇಲ್ಲದೆ ಜನರಿಗೆ ಉಪದ್ರ ಕೊಡೋದು. ಹೇಗಾದರೂ ಮಾಡಿ ಮನುಕುಲವನ್ನು ಹಾಳು ಮಾಡಬೇಕೆಂಬಂತಹ ಒಂದು ಯೋಜನೆ ಅವನದ್ದಾಗಿರುತ್ತದೆ ಮಕ್ಕಳೇ. ಹಾಗೆ ಇದರಿಂದ ಜನರೆಲ್ಲ ತುಂಬ ನೊಂದುಕೊಳ್ತಾರೆ, ಜನರಿಗೆ ಬಹಳ ಕಷ್ಟವಾಗ್ತದೆ. ಮಾತ್ರವಲ್ಲ, ಅವ ಅಸುರ ನೋಡಿ, ರಾಕ್ಷಸರಿಗೆ ಹಲವಾರು ವಿದ್ಯೆಗಳು ಗೊತ್ತಿರ್ತದೆ. ಹೌದು, 8 ವಿದ್ಯೆ ಅಂತ ಹೇಳ್ತಾರೆ. ಅಣಿಮಾಯಾದಿ ಅಷ್ಟವಿದ್ಯೆಗಳು ಅಂತೇಳಿ, ಅಣಿಮ, ಲಘಿಮ, ಹೀಗೆ 8 ವಿದ್ಯೆಗಳು ಗೊತ್ತಿರ್ತದೆ. ಬೇಕಾದಾಗೆ ಬೇಕಾದ ರೀತಿಯಲ್ಲಿ ಶರೀರವನ್ನು ಬದಲಾಯಿಸುವುದು, ಆಕಾರವನ್ನು ಬದಲಾಯಿಸುವುದು, ಇದೆಲ್ಲ ಅವರು ಕಲಿತಂತಹ ಕೆಲವು ದುಷ್ಟ ವಿದ್ಯೆಗಳು, ದುಷ್ಪ್ರವೃತ್ತಿ ಅಂತ ಹೇಳ್ತೇವೆ ನಾವು. ಹೀಗೆ ಈ ಶೂರಪದ್ಮ ಅಸುರ ತನ್ನ ಮಾಯಕದಿಂದ, ತನ್ನ ಈ ಅಷ್ಟವಿದ್ಯೆಯ ಪ್ರಭಾವದಿಂದ ಆ ಊರಲ್ಲಿ ಮಳೆ ಬರದಂತೆ ಮಾಡ್ತಾನೆ. ಮಳೆ ಬರದಿದ್ರೆ ಏನಾದೀತು ಮಕ್ಕಳೇ? ನೀವು ಯೋಚಿಸಿದ್ದೀರಾ? ಮಳೆ ಬರದಿದ್ರೆ ಬರಗಾಲ ಬಂದಿತು. ಈ ಸಂದರ್ಭದಲ್ಲಿ ಮಳೆ ಬರಲಿಲ್ಲ ಅಂತೇಳಿ ಜನರು ಹಾಹಾಕಾರ ಶುರುವಾಯಿತು. ಕುಡಿಯಲು ಕೂಡ ನೀರಿಲ್ಲ, ಎಲ್ಲ ಬರಗಾಲ ತುಂಬಿತು. ಊರೆಲ್ಲ ತುಂಬ ತೊಂದರೆಗಳಾಯಿತು. ಇದು ಕಾವೇರಿಗೆ ಗೊತ್ತಾಯಿತು. ಇದೇ ಸಂದರ್ಭವನ್ನು ಕಾವೇರಿ ಕಾಯ್ತಾ ಇದ್ದರು. ಒಂದು ದಿನ ಬೆಳಗಾತ ಅಗಸ್ತ್ಯ ಮಹರ್ಷಿಗಳು ಎಂದಿನಂತೆ ನದಿ ಸ್ನಾನಕ್ಕೆ ಅಂತ ನದಿಗೆ ಹೋಗ್ತಾರೆ. ನದಿಗೆ ಹೋಗ್ತಾರೆ. ಆದರೆ ಅವತ್ತಿನ ದಿವಸ ಅವರು ಕಾವೇರಿಯನ್ನು ಕರೆದುಕೊಂಡು ಹೋಗುವುದಿಲ್ಲ. ಕಾವೇರಿಯನ್ನು ಮನೆಯಲ್ಲಿ ಬಿಟ್ಟು ಅವರಾಗಿ ನದಿ ಸ್ನಾನಕ್ಕೆ ಹೋಗ್ತಾರೆ. ಇದೇ ಸಂದರ್ಭ ಅಂತ ತಿಳಿದುಕೊಂಡ ಕಾವೇರಿ ನೇರವಾಗಿ ಬಂದು ಅವರು ಇಟ್ಟಂತಹ ಕಮಂಡಲ, ನದಿ ಸ್ನಾನ ಮಾಡುವಾಗ ಈ ಅಗಸ್ತ್ಯ ಮಹರ್ಷಿಗಳು ಕಮಂಡಲ ನೋಡಿದಿರಾ? ಕಮಂಡಲ ನೋಡಿ, ಇದು ಕಮಂಡಲ ನೋಡಿ ಕಾಣ್ತದೆ. ಆ ಕಮಂಡಲವನ್ನು ತಂದು ಒಂದು ಕಟ್ಟೆಯ ಮೇಲೆ ಇಡ್ತಾರೆ. ಎತ್ತರವಾದಂತಹ ಒಂದು ಪ್ರದೇಶ, ಕಟ್ಟೆ ಅಂತ ಹೇಳ್ತೇವೆ, ಆ ಕಟ್ಟೆಯ ಮೇಲೆ ಇಡ್ತಾರೆ. ಕಾವೇರಿ ಬಂದು ಆ ಕಟ್ಟೆಯಲ್ಲಿ ನೀರಾಗಿ ಸೇರಿಕೊಳ್ತಾಳೆ. ಅಗಸ್ತ್ಯ ಮಹರ್ಷಿಗಳು ನದಿ ಸ್ನಾನ ಮಾಡ್ತಾ ಇದ್ದಾರೆ. ಕಾವೇರಿ ನೀರಾಗಿ ಬಂದು ಅವರ ಕಮಂಡಲದಲ್ಲಿ ಸೇರಿ ಕೊಳ್ತಾಳೆ. ಯಾವಾಗ ಶೂರಪದ್ಮನ ಉಪಟಳವನ್ನು ಸಹಿಸಲು ಅಸಾಧ್ಯವಾಯಿತೋ,
ಇದು ಇಂದ್ರನಿಗೆ ಗೊತ್ತಾಗ್ತದೆ. ಇಂದ್ರ ನೇರವಾಗಿ ಶಿವನ ಪುತ್ರ ಗಣೇಶನಲ್ಲಿ ದೂರಿಕೊಳ್ತಾನೆ, ದೇವ ಹೇಗಾದರೂ ಮಾಡಿ ಈ ಕಷ್ಟದಿಂದ ನಮ್ಮನ್ನು ಪರಿಹಾರ ಮಾಡುವಂತೆ. ಆಗ ಗಣೇಶ ಏನು ಮಾಡ್ತಾನೆ, ಶಿವಪುತ್ರನಾದಂತಹ ಗಣೇಶ ಒಂದು ಕಾಗೆಯ ರೂಪವನ್ನು ತಾಳಿ ಆ ಕಟ್ಟೆಯ ಮೇಲೆ ಬರುತ್ತಾನೆ. ಕಟ್ಟೆಯ ಮೇಲೆ ಇಟ್ಟಂತಹ ಯಾವ ಕಮಂಡಲ ಇದೆಯೋ ಅದನ್ನು ಕುಡಿಯುವಂತಹ ಒಂದು ನಟನೆ ಮಾಡಿ ಕಮಂಡಲವನ್ನು ಮಗುಚಿ ಹಾಕ್ತಾನೆ. ಆಗ ಕಮಂಡಲದಲ್ಲಿದ್ದಂತಹ ಕಾವೇರಿ ನೀರು ಸರಾಗವಾಗಿ ಹರಿದು ಹೋಗುತ್ತದೆ. ಬಹಳ ಉತ್ಸಾಹದಿಂದ ಕಾವೇರಿ ಹರಿದು ಹರಿದು ಹೋಗಿ ಸಮುದ್ರವನ್ನು ಸೇರುತ್ತಾಳೆ. ಇದರಿಂದಾಗಿ ಜನರಿಗೆ ಬಂದಂತಹ ಬರಗಾಲ ಸಂಪೂರ್ಣವಾಗಿ ನಾಶವಾಗುತ್ತದೆ. ಎಲ್ಲ ಕಡೆಯೂ ಕೂಡ ಹಚ್ಚ ಹಸಿರಾದಂತಹ ಪೈರು ಪಚ್ಚೆ ಪಚ್ಚೆಯಾಗಿ ನಳನಳಿಸಲಿಕ್ಕೆ ಪ್ರಾರಂಭವಾಗುತ್ತದೆ. ಜನರಿಗೆ ಉತ್ತಮವಾದಂತಹ ಒಂದು ವ್ಯವಸ್ಥೆ ಆಗುತ್ತದೆ. ಜನರ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ. ಆದರೆ ಅಗಸ್ತ್ಯರಿಗೆ ಇದು ಮೊದಲೇ ಗೊತ್ತಿತ್ತು. ಯಾಕೆ, ಅವರು ಋಷಿಗಳಲ್ವಾ, ಅವರು ಮುಂದೇನು ನಡೆಯುತ್ತದೆ ಎಂಬುದರ ಬಗ್ಗೆ ಕೂಡ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಇರುವುದು ಋಷಿಗಳಿಗೆ. ಹಾಗೆ ಅಗಸ್ತ್ಯರು ಯೋಚನೆ ಮಾಡ್ತಾರೆ, ತೊಂದರೆ ಇಲ್ಲ, ಕಾವೇರಿ ಊರಿಗೋಸ್ಕರವಾಗಿ, ಜನರಿಗೋಸ್ಕರವಾಗಿ, ಪ್ರಾಣಿ ಪಕ್ಷಿಗಳಿಗೋಸ್ಕರವಾಗಿ ಹರಿತಾ ಇದ್ದಾಳೆ, ಹರಿಯಲಿ, ಲೋಕ ಉದ್ಧಾರವಾಗಲಿ, ಅವಳಿಗೆ ಶುಭವಾಗಲಿ ಎಂಬುದಾಗಿ ಅಗಸ್ತ್ಯರು ಮನಸ್ಸಲ್ಲೇ ಹೇಳಿಕೊಳ್ಳುತ್ತಾರೆ. ಇದು ಕಾವೇರಿಯ ಕಥೆ. ಇಂತಹ ಪುರಾಣ ಕಥೆಗಳು ಅನೇಕ ಇವೆ. ನದಿಗಳಿಗೆ ಸಂಬಂಧಿಸಿದಂತಹ ಪುರಾಣ ಕಥೆಗಳು ತುಂಬ ಇವೆ. ನಿಮ್ಮ ಪಾಠ ಪುಸ್ತಕದ ಕಥೆಯನ್ನೇ ನಾನು ಹೇಳಿದ್ದು. ನೀವು ಈ ಪಾಠವನ್ನು ಓದಬೇಕು, ಸರಿಯಾಗಿ ಓದಬೇಕು. ಓದಿ ಆದ ಮೇಲೆ ಅದರಲ್ಲಿ ಇರುವಂತಹ ಚಟುವಟಿಕೆಗಳು ಯಾವುದೆಲ್ಲ ಎಂಬುದಾಗಿ ನೋಡುವ. ನಾವು ಹೇಗೆ ಓದುವುದು ಮಕ್ಕಳೇ? ಮೊದಲು ನಿಮ್ಮಷ್ಟಕ್ಕೆ ಮೌನವಾಗಿ ಓದಬೇಕು, ಆಮೇಲೆ ಗಟ್ಟಿ ಓದಬೇಕು. ಗಟ್ಟಿ ಓದಿದಾಗ ಮಾತ್ರ ನಾವು ಅದರ ಉಚ್ಚಾರಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಸ್ವರಭಾರದೊಂದಿಗೆ ಗಟ್ಟಿಯಾಗಿ ಓದಲಿಕ್ಕೆ ನೋಡಬೇಕು. ಅದರ ಜೊತೆಗೆ ಅದರಲ್ಲಿ ಕೆಲವು ನವೀನ ಪದಗಳು ಕೂಡ ಇವೆ. ನೋಡಿದರೆ ನೀವು, ನವೀನ ಪದಗಳು, ನಿಮಗೆ ಹೊಸದಾಗಿ ಕಂಡಂತಹ ಪದಗಳು, ಅದರ ಅರ್ಥ ಏನು ಅಂತ ನಿಮಗೆ ತಿಳಿಬೇಡವಾ? ತಿಳಿಯಬೇಕು. ಆ ನವೀನ ಪದಗಳನ್ನು ಒಂದು ಪಟ್ಟಿ ಮಾಡಬೇಕು. ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ, ಏನು, ಅದನ್ನು ಪಟ್ಟಿ ಮಾಡಿ ಅಕಾರಾದಿಯಾಗಿ ಬರೆದು ಅದರ ಅರ್ಥವನ್ನು ನೀವು ಪದಕೋಶದಿಂದ ಹುಡುಕಿ ಬರೆಯಬೇಕು ಅಂತೇಳಿ. ಅದೇ ರೀತಿಯಲ್ಲಿಯೂ ಕೂಡ ಆ ಪದಕೋಶದಿಂದ ಅರ್ಥವನ್ನು ನೀವು ತಿಳ್ಕೊಳ್ಬೇಕು, ಅದನ್ನು ಬರೆಯಬೇಕು. ಅದರ ಜೊತೆಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಅದರಲ್ಲಿ ಕೆಲವು ವಿರೋಧಾರ್ಥಕ ಪದಗಳನ್ನು ನೋಡ್ಬೋದು ನೀವು. ಕೆಲವು ವಿರೋಧಾರ್ಥ ಪದಗಳು, ಹೌದಲ್ವಾ? ಆ ವಿರೋಧಾರ್ಥ ಪದಗಳನ್ನು ಕೂಡ ಕಂಡು ಹಿಡಿದು ನೀವು ಅದನ್ನು ಬರೀಬೇಕು, ಅದರ ಅರ್ಥವನ್ನು ತಿಳ್ಕೊಳ್ಬೇಕು. ಕೆಲವು ಪದಗಳನ್ನು ನಾನು ತೋರಿಸ್ತೇನೆ ಬರೆದು. ಇನ್ನೂ ಕೂಡ ಪದಗಳಿದ್ದರೆ ಅವುಗಳ ವಿರೋಧಾರ್ಥ ಪದಗಳನ್ನು ಹುಡುಕಿ ಬರೆದಿಡಬೇಕು. ಅರ್ಥ ಆಯ್ತಾ? ಆಮೇಲೆ ಇದೀಗ ನಮ್ಮ ಕಾವೇರಿಯು ಹರಿದು ಸಮುದ್ರವನ್ನು ಸೇರಿದಳು. ಎಲ್ಲೆಲ್ಲ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಹರಿದು ಅಲ್ಲಿಯ ಜನರ ಜೀವನದಿಯಾದಳು. ಅವಳನ್ನು ಕೊಡಗಿನ ಕಾವೇರಿ ಎಂಬುದಾಗಿ ಕರೆಯುತ್ತಾರೆ. ಕೊಡವರು ಅಂತ ಕೇಳಿದ್ದೀರ ನೀವು? ಕೊಡಗಿನಲ್ಲಿರುವವರನ್ನು ಕೊಡವರು ಅಂತ ಕರೆಯುತ್ತಾರೆ. ಈ ಕೊಡವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವ ರೀತಿಯಲ್ಲಿ ಓಣಂ, ವಿಷು, ಈ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ? ಹಬ್ಬದ ರೂಪದಲ್ಲಿ ನಾವು ಅದನ್ನು ಆಚರಣೆ ಮಾಡ್ತೇವೆ. ಮೊದಲಿನ ಕೊಯ್ಲಾದಾಗ ಆ ಕೊಯ್ದಂತಹ ಭತ್ತಗಳನ್ನು ತಂದು ಅದಕ್ಕೆ ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿ ಇದೆ. ನಮ್ಮಲ್ಲಿ ಕೂಡ ಉಂಟು. ಓಣಂ ಅಥವಾ ವಿಷು ಸಂದರ್ಭದಲ್ಲಿ ಈ ರೀತಿಯಲ್ಲಿ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಹಾಗೆ ಕೊಡವರು ಕೂಡ ಅಲ್ಲಿ ಕೊಡಗಿನಲ್ಲಿ ಕೊಯ್ಲಿನ ಸಂದರ್ಭದಲ್ಲಿ ಈ ಕಾವೇರಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದನ್ನು ಹುತ್ತರಿ ಹಬ್ಬ ಅಂತ ಕರೀತಾರೆ. ಹುತ್ತರಿ ಹಬ್ಬ. ಹುತ್ತರಿ ಎಂಬುದರ ನಿಜವಾದ ಅರ್ಥ ಅಂತ ಹೇಳಿದ್ರೆ ಹೊಸ ಅಕ್ಕಿಯದ್ದು. ಹೊಸದಾಗಿ ಕೊಯ್ದಂತಹ ಭತ್ತದ ಅಕ್ಕಿ, ಅದರ ಒಂದು ಉಪಯೋಗ ಮಾಡುವುದಕ್ಕೆ ಹುತ್ತರಿ ಹಬ್ಬ ಅಂತ ಕರೀತಾರೆ. ಅವರಲ್ಲಿ ಕುಣಿತಾರೆ, ಹಾಡನ್ನು ಹಾಡುತ್ತಾ ಕುಣಿಯುತ್ತಾರೆ ಅಂತ ಒಂದು ಹಾಡನ್ನು ಈಗ ಕೇಳುವ. ಪ್ರಸಿದ್ಧ ಕವಿಗಳಾದಂಥ ಪಂಜೆ ಮಂಗೇಶ್ ರಾವ್ ಇವರು ಬರೆದಂತಹ ಒಂದು ಹುತ್ತರಿ ಹಾಡು. ಎಲ್ಲವನ್ನು ಹೇಳುವುದಿಲ್ಲ ನಾನು, ಸ್ವಲ್ಪ ಒಂದು 2 ಬಾರದಷ್ಟನ್ನು ನಿಮ್ಮ ಮುಂದೆ ಹೇಳ್ತೇನೆ. ಅದನ್ನು ಕೇಳಿ, ಅದರಲ್ಲಿ ಏನು ಉಂಟು ಅಂತ ಹೇಳಿ.
ಕೇಳುವಲ್ವಾ? ಹಾಡು ಕೇಳುವ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನಗಿರಿಯ ಬೆಡಗಿನ ರೂಪಿನಿಂದಲಿ ನಿಂದಳು, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳು ಕಾವೇರಿ ಹೊಳೆ ಹೊಳೆ ಹೊಳೆವಳು, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡಗರ ನಾಡಲ, ಅಲ್ಲೇ ಕೊಡವರ ಬೀಡಲ. ಇದು ಅಗಸ್ತ್ಯನ ತಪದ ಮಣೆ ಕಾವೇರಿ ತಾಯತ ವರ್ಮನೆ, ಕದನ ಸಿರಿ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದಿರ ವರ್ಮನೆ. ಇದಕ್ಕೂ ಚೆಂಗಾಳುವರ ಸರಾಡಂಬರವು ಕುಣಿದ ಶ್ರೀರಂಗವು, ಇದೋ ಇದೋ ಇಲ್ಲುರುಳ್ದ ಹಾಲೇರಿಯರ ಬಲಗಿರಿ ಶೃಂಗವು. ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು, ಕದನ ತೆಮ್ಮನು ಬೆಡಗಿದು, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನಗಿರಿಯ ಬೆಡಗಿನ ರೂಪಿನಿಂದಲಿ ನಿಂದಳು, ರೂಪಿನಿಂದಲಿ ನಿಂದಳು. ಈ ರೀತಿ ಕೊಡಗಿನ ಕಾವೇರಿಯ ಬಗ್ಗೆ ಒಂದು ಸುಂದರವಾದ ಹಾಡು ಇನ್ನು ಕೂಡ ಇದೆ. ಇದು ಅದೇ ನಾನು ಸ್ವಲ್ಪ ಮಾತ್ರ ಹಾಡಿದ್ದಷ್ಟೆ. ಕಾವೇರಿ ಎಂಬ ಬಗ್ಗೆ ಈಗ ಸಾಮಾನ್ಯವಾಗಿ ಪೌರಾಣಿಕ ಕಥೆಗಳು, ಪುರಾಣಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನು ಕೇಳಿದ್ದೇವೆ. ನೀವು ನೋಡಿದ್ದೀರಾ ಕಾವೇರಿ ಎಲ್ಲಿ ಹುಟ್ಟಿದ್ದು ಅಂತೇಳಿ? ಕಾವೇರಿ ಹುಟ್ಟಿದ ಸ್ಥಳವನ್ನು ಎಲ್ಲಿ ಬ್ರಹ್ಮಗಿರಿ ಬೆಟ್ಟದ ತಪ್ಪಲು, ಆ ಪ್ರದೇಶವನ್ನು ತಲಕಾವೇರಿ ಎಂಬುದಾಗಿ ಕರೆಯುತ್ತಾರೆ. ಆ ಕಾವೇರಿ ಹುಟ್ಟಿ ಹರಿದು ಬಂದಂತಹ ಒಂದು ಪ್ರದೇಶ ಹೇಗೆಲ್ಲ ಏನೆಲ್ಲ ಎನ್ನುವುದನ್ನು ನಾವು ಈ ವಿಡಿಯೋದ ಮೂಲಕ ಈಗ ನೋಡೋಣ ಮಕ್ಕಳೇ. ಸರಿ, ವಿಡಿಯೋವನ್ನು ವೀಕ್ಷಿಸಿದ್ರಿ. ಸುಂದರವಾಗಿದೆ ಅಲ್ಲ? ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳಿವೆ. ಕಾವೇರಿ ನದಿಯ ಉಗಮ ಸ್ಥಾನ, ಅದೇ ರೀತಿಯಲ್ಲಿ ಹಲವು ನದಿಗಳು ಹುಟ್ಟಿದಂತಹ, ಯಾವ ಉದಾಹರಣೆಗೆ ಗಂಗೆ ಹುಟ್ಟಿದಂತಹ ಸ್ಥಳವನ್ನು ಗಂಗೋತ್ರಿ ಅಂತ ಕರೀತೇವೆ. ಹಾಗೆ ಯಮುನೆ ಹುಟ್ಟಿದಂತಹ ಸ್ಥಳವನ್ನು ಯಮುನೋತ್ರಿ ಎಂಬುದಾಗಿ ಕರೀತೇವೆ. ಎಲ್ಲವೂ ಕೂಡ ಬೆಟ್ಟಗಳಲ್ಲಿ ಹುಟ್ಟಿ ಸಮುದ್ರವನ್ನು ಸೇರುವಂತಹ ನದಿಗಳು. ಅದರ ಪ್ರಯೋಜನವನ್ನು ನಾವು ಪಡೆದುಕೊಳ್ತೇವೆ. ಅರ್ಥ ಆಯ್ತಾ? ಆ ಪಾಠ ಪುಸ್ತಕವನ್ನು ನೀವು ಚೆನ್ನಾಗಿ ಓದಬೇಕು ಮಕ್ಕಳೇ. ಓದಿ ಆದ ಮೇಲೆ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಡ್ತೇನೆ.
ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಪಾಠ ಪುಸ್ತಕವನ್ನು ನೋಡಿ ಬರೀಬೇಕು. ಆಶಯಪೂರ್ಣವಾದಂತಹ ಪ್ರಶ್ನೆಗಳಿಗೆ ಆಶಯಪೂರ್ಣವಾದಂತಹ ಉತ್ತರವನ್ನು ಕೊಡಬೇಕು ನೀವು. ನೋಡಿ, ಮೊದಲನೆಯ ಪ್ರಶ್ನೆ ಹೇಳ್ತೇನೆ ನೋಡಿ. ಕವೇರನು ಯಾಕೆ ತಪಸ್ಸನ್ನಾಚರಿಸಿದನು? ಕವೇರನು ತಪಸ್ಸನ್ನಾಚರಿಸಿದ್ದು ಯಾಕೆ? ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ? ಇನ್ನು ಎರಡನೆಯ ಪ್ರಶ್ನೆ, ಕವೇರನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಏನನ್ನು ಅನುಗ್ರಹಿಸಿದನು? ಬ್ರಹ್ಮದೇವನು ಕವೇರನಿಗೆ ಏನನ್ನು ಕೊಟ್ಟನು? ಮೂರನೆಯ ಪ್ರಶ್ನೆ, ಅಗಸ್ತ್ಯರನ್ನು ಮದುವೆಯಾಗಲು ಕಾವೇರಿಯು ಮುಂದಿಟ್ಟ ಷರತ್ತು ಏನಾಗಿತ್ತು? ಕಾವೇರಿ ನಿಬಂಧನೆ ಇಟ್ಲಲ್ಲ, ಆ ನಿಬಂಧನೆ ಏನಾಗಿತ್ತು? ಆಮೇಲೆ ಇನ್ನೊಂದು ನಾಲ್ಕನೇ ಪ್ರಶ್ನೆ ನೋಡಿ, ಕಾವೇರಿಯು ಹೇಗೆ ಲೋಕಕ್ಕೆ ಉಪಕಾರಿಯಾದಳು? ಕಾವೇರಿಯು ಹೇಗೆ ಲೋಕಕ್ಕೆ ಉಪಕಾರಿಯಾದಳು? ಈ 4 ಪ್ರಶ್ನೆಗಳಿಗೆ ನೀವು ಪಾಠ ಪುಸ್ತಕವನ್ನು ಓದುವ ಮೂಲಕ ಕಂಡುಕೊಂಡು ನಿಮ್ಮ ನೋಟ್ಸಲ್ಲಿ ಬರೀಬೇಕು. ಬರೆದು ನಿಮ್ಮ ಅಧ್ಯಾಪಕರಿಗೆ ತೋರಿಸುವುದು. ಅದಾದ ಮೇಲೆ ಇನ್ನೊಂದು ಚಟುವಟಿಕೆ ಕೊಡ್ತೇನೆ. ನೀವು ನೋಡಿರಬಹುದು, ಕಥೆಯಲ್ಲಿ ನೀವು ಕೇಳಿದ್ರಲ್ಲ, ಏನು, ಕಮಂಡಲದ ಒಳಗೆ ಕಾವೇರಿ ನೀರಾಗಿ ಬಂದು ಕುಳಿತುಕೊಂಡಳು. ಅಷ್ಟು ಹೊತ್ತಿಗಾಗುವಾಗ ಗಣೇಶ ಬಂದು ಆ ಅಗಸ್ತ್ಯರ ಕಮಂಡಲವನ್ನು ಮಗುಚಿ ಹಾಕಿದ. ಅದರಿಂದ ಕಾವೇರಿ, ಅದರ ಒಳಗಿದ್ದಂತಹ ಕಾವೇರಿ ನೀರಾಗಿ ಹರಿದು ಬಂದಳು, ಲೋಕಕ್ಕೆ ಬೆಳಕಾದಳು ಅಂತ ನಾವು ಕಥೆಯಲ್ಲಿ ಕೇಳಿದ್ದೀವಿ. ಈಗ ಇಲ್ಲಿ ಒಂದು ಪ್ರಶ್ನೆ ನಿಮ್ಮ ಊಹನೆಗೆ ಬಿಟ್ಟದ್ದು. ಊಹಿಸಿ ಬರಿಬೇಕಾದ ನೀವು. ಏನು, ಅಗಸ್ತ್ಯರಿಟ್ಟಂತಹ ಕಮಂಡಲವನ್ನು ಕಾಗೆಯು ಬಂದು ಉರುಳಿಸದೇ ಇರುತ್ತಿದ್ದರೆ ಏನಾಗುತ್ತಿತ್ತು ಅಂತೇಳಿ. ಕಾಗೆಯು ಬಂದು ಅಗಸ್ತ್ಯರಿಟ್ಟಂತಹ ಕಮಂಡಲವನ್ನು ಉರುಳಿಸದೇ ಇರುತ್ತಿದ್ದರೆ ಏನಾಗುತ್ತಿತ್ತು ಎಂಬುದು ಇನ್ನೊಂದು ಪ್ರಶ್ನೆ. ನಿಮ್ಮ ಊಹನೆಗೆ ಬಿಟ್ಟದ್ದು. ನಿಮಗೆ ಊಹಿಸುವಂತಹ ಶಕ್ತಿ ಇದೆ. ಬೇರೆ ಬೇರೆಯವರ ಊಹನೆ ಬೇರೆ ಬೇರೆ ಇರಬಹುದು. ನಿಮ್ಮ ಊಹನೆ ಏನು, ನೀವೇನು ಊಹಿಸಿದ್ದೀರಿ ಎಂಬುದನ್ನು ಸುಂದರವಾಗಿ ಬರೀಬೇಕು ಮಕ್ಕಳೇ. ಬರೆದು ನಿಮ್ಮ ಅಧ್ಯಾಪಕರಿಗೆ ಇದನ್ನು ಕೂಡ ನೀವು ತೋರಿಸುವುದು. ಹಾಗಾದರೆ ಏನೆಲ್ಲ ಕೆಲಸಗಳು ನಮಗೆ? ಪಾಠವನ್ನು ಚೆನ್ನಾಗಿ ಓದಬೇಕು, ಗಟ್ಟಿಯಾಗಿ ಓದಬೇಕು. ಆಮೇಲೆ ಅದರಲ್ಲಿರುವಂತಹ ಹೊಸ ಪದಗಳು, ನವೀನ ಪದಗಳು ಅಂತ ನಾವೇನು ಹೇಳ್ತೇವೋ ಅವುಗಳನ್ನು ಪಟ್ಟಿ ಮಾಡಿ ಪದಕೋಶದ ಸಹಾಯದಿಂದ ಅದರ ಅರ್ಥವನ್ನು ಕಂಡುಹಿಡಿದು ಬರೀಬೇಕು. 2 ಚಟುವಟಿಕೆ ಆಯಿತು. ಇನ್ನು 3ನೇದು, ನಾನು ಕೊಟ್ಟಂತಹ 4 ಪ್ರಶ್ನೆಗಳಿವೆ. ಅದರಲ್ಲಿ 2 ಪ್ರಶ್ನೆ ನಿಮ್ಮ ಪಾಠ ಪುಸ್ತಕದಲ್ಲಿ ಇದೆ ಅಂತ ಕಾಣ್ತದೆ. ಇದೆ, ಆಯ್ತಾ? 4 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆಯುವುದು. ಆಮೇಲೆ ಮುಂದಿನ ಚಟುವಟಿಕೆ ಏನು? ಊಹಿಸಿ ಬರೆಯುವುದು. ನಿಮ್ಮ ಊಹನೆ ಏನು ಎಂಬುದನ್ನು ಬರೆದು ಲೇಖನದ ಮೂಲಕ ಬರೆದು ಕೊಡುವಂತಹದ್ದು. ಗೊತ್ತಾಯ್ತಾ? ಕಾಗೆಯು ಕಮಂಡಲವನ್ನು ಉರುಳಿಸದೇ ಇರುತ್ತಿದ್ದರೆ ಏನಾಗುತ್ತಿತ್ತು ಎಂಬ ಪ್ರಶ್ನೆಗೆ ನಿಮ್ಮದೇ ರೀತಿಯಲ್ಲಿ ನೀವು ಉತ್ತರವನ್ನು ಬರೀಬೇಕು. ಇದಿಷ್ಟು ಚಟುವಟಿಕೆಗಳನ್ನು ನೀವು ಮಾಡಿ ನಿಮ್ಮ ಗುರುಗಳಿಗೆ, ನಿಮ್ಮ ಅಧ್ಯಾಪಕರಿಗೆ ಅದನ್ನು ತೋರಿಸಬೇಕು. ಏನಾದರೂ ನಿಮಗೆ ಸಂಶಯಗಳಿದ್ದರೆ, ಸಮಸ್ಯೆಗಳಿದ್ದರೆ ನಿಮ್ಮ ಅಧ್ಯಾಪಕರಿಗೆ ನೀವು ಫೋನ್ ಮಾಡಿ ಕೇಳಬಹುದು. ಫೋನ್ ಮಾಡಿ ಕೇಳಬಹುದು. ಹಾಗಾದರೆ ಇವತ್ತಿಗೆ ಈ ತರಗತಿಯನ್ನು ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ನಾವೆಲ್ಲ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು, ಅಭಿನಂದನೆಗಳು.